ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು 4ನೇ ತರಗತಿ ದ್ವಿತೀಯ ಭಾಷೆ ಇಂಗ್ಲೀಷ್ನಲ್ಲಿ ಸೆಕೆಂಡ್ ಫಾರ್ಮೇಟಿವ್ ಅಸೆಸ್ಮೆಂಟ್ FA2 ಆಗಸ್ಟ್ 2026ಕ್ಕಾಗಿ LBA ಆಧಾರವಾಗಿಟ್ಟುಕೊಂಡು ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಇತ್ತು. ಆಲ್ರೆಡಿ ನಾನು ಕನ್ನಡ ಹಾಕಿದ್ದೆ, ಇವಾಗ ಇಂಗ್ಲೀಷ್ ಇದೆ. ಪರಿಸರ ಅಧ್ಯಯನ ಮತ್ತು ಗಣಿತ ಕೂಡ ಬೇಗನೆ ಬರ್ತದೆ. ಯಾರಿಗೆಲ್ಲ PDF ಬೇಕು ಅನ್ನೋರು ಜಸ್ಟ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಿಮಗೆ ನಂಬರು ಕೂಡ ಕೊಡ್ತೀರಿ. 9964050759 ಈ ನಂಬರಿಗೆ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋದ್ರ ಮೂಲಕ ಅವುಗಳನ್ನು ನೀವು ಏನು ಮಾಡ್ಬೋದು, ಬೈ ಮಾಡ್ಬೋದು. ಓಕೆನಾ. 4ನೇ ತರಗತಿ ದ್ವಿತೀಯ ಭಾಷೆ ಇಂಗ್ಲೀಷ್ನ FA2 ಪ್ರಶ್ನೆ ಪತ್ರಿಕೆ ನೋಡೋಣ. ಕಂಪ್ಲೀಟ್ ಆಗಬೇಕಾಗಿರ್ತಕ್ಕಂಥ ಆಗಸ್ಟ್ನ ಸಿಲೆಬಸ್ ಬಂದುಬಿಟ್ಟು 15%. ಅಂದರೆ 3ನೇ ಒಂದು ಯೂನಿಟು ಎನ್ವಿರಾನ್ಮೆಂಟ್ ಆಗಬೇಕು. 4ನೇ ಒಂದು ಯೂನಿಟ್ ಏನಾಗಬೇಕಾಗಿತ್ತಪ್ಪ ಅಂತಂದರೆ ಅದು ಟ್ರಾವೆಲ್ ಆಗಬೇಕು. ಸೊ ಇಲ್ಲಿ ನಾನು ತೊಗೊಂಡಿದ್ದೀನಿ, 2 ಪಾಠನ ಕಂಪ್ಲೀಟ್ ಆಗ್ತಕ್ಕಂಥದ್ದಿತ್ತು. ಅದೇ ಎನ್ವಿರಾನ್ಮೆಂಟ್ದಿಂದ 8 ಅಂಕ ಇದೆ, 5 ಪ್ರಶ್ನೆಗಳನ್ನು ಹಾಕಿದ್ದೀವಿ. ಸೊ ಅದೇ ಥರನಾಗಿರ್ತಕ್ಕಂಥದ್ದು ಏನು ಮಾಡಿದ್ದೀವಿ ಅಂತಂದರೆ ಟ್ರಾವೆಲ್ಗೆ 7 ಅಂಕ ಇದೆ, 5 ಪ್ರಶ್ನೆಗಳನ್ನು ಏನು ಮಾಡಿದ್ದೀವಿ ಅಂತಂದರೆ ಬಳಕೆಯನ್ನು ಮಾಡಿದ್ದೀವಿ. ಸೊ ಇಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದೊಂದು ಏನಾಗಿತ್ತಪ್ಪ ಅಂತಂದರೆ ನಾನು ವೇಟೇಜನ್ನು ಮಾಡಿರ್ತಕ್ಕಂಥದ್ದು. ಇನ್ನು ಆಬ್ಜೆಕ್ಟಿವ್ ವೈಸ್ ವೇಟೇಜ್ ನೋಡೋದಾದರೆ ನಾಲೆಜ್ಗೆ 6 ಇದೆ, ಕಾಂಪ್ರಿಹೆನ್ಷನ್ಗೆ 6 ಇದೆ, ಅಪ್ಲಿಕೇಶನ್ಗೆ 3 ಇದೆ. ಒಟ್ಟು 15 ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆ. ಇನ್ನು ಟೈಪ್ಸ್ ಆಫ್ ಕ್ವಶನ್ಸ್ಗಳನ್ನು ನೋಡೋದಾದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಮತ್ತು 6 ಬಳಕೆ ಮಾಡಿದ್ದೀವಿ. ಮಲ್ಟಿಪಲ್ ಚಾಯ್ಸ್ ಕ್ವಶನು ಮತ್ತು ವೆರಿ ಶಾರ್ಟ್ ಆನ್ಸರ್ಸ್ ಇದ್ದಾವೆ. ಆಮೇಲೆ ಬರೀ ಶಾರ್ಟ್ ಆನ್ಸರು 6 ಮಾರ್ಕ್ ಇದ್ದಾವೆ. ಲಾಂಗ್ ಆನ್ಸರ್ ಎಷ್ಟಿದಾವಪ್ಪ ಅಂದರೆ 3 ಮಾರ್ಕ್ ಇದ್ದಾವೆ. ಓವರಾಲ್ ಎಷ್ಟಿದೆಪ್ಪ ಅಂದರೆ 15 ಅಂಕ ಇದೆ. ಇನ್ನು ವೇಟೇಜ್ ಟು ಡಿಫಿಕಲ್ಟಿ ಲೆವೆಲ್ ನೋಡೋದಾದರೆ ಈಸಿ 6 ಅಂಕ ಇದೆ, ಎವರೇಜ್ 6 ಅಂಕ ಇದೆ, ಡಿಫಿಕಲ್ಟು 3 ಅಂಕ, ಓವರಾಲ್ 15 ಅಂಕ ಇದೆ. ಇನ್ನು ಟೋಟಲಿ 3ನೇ ಪಾಠ ಎನ್ವಿರಾನ್ಮೆಂಟ್ಗೆ ನಾನು ಏನು ಮಾಡಿದ್ದೀನಿ, 1 ಅಂಕದ 3, 2 ಅಂಕದ 1, 3 ಅಂಕದ 1, 5 ಪ್ರಶ್ನೆ 8 ಅಂಕ. ಟ್ರಾವೆಲ್ದಿಂದ 1 ಅಂಕದ 3, 2 ಅಂಕದ 2, 5 ಪ್ರಶ್ನೆ 7 ಅಂಕ. ಈ ಕ್ವಶನ್ ಪೇಪರಲ್ಲಿ 1 ಅಂಕದ 6, 2 ಅಂಕದ 3, 3 ಅಂಕದ 1, 10 ಪ್ರಶ್ನೆಗಳು 15 ಅಂಕಕ್ಕೆ ಬಳಸಿದ್ದೀನಿ. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಎಲ್ಲ ವಿಷಯದ ವಿಡಿಯೋಗಳ ಲಿಂಕನ್ನು ಕೊಡ್ತಾ ಹೋಗ್ತೀನಿ, ಅವುಗಳನ್ನು ಚೆಕ್ಔಟ್ ಮಾಡಿ ಅಂತ ಹೇಳ್ತಾ ಕಮೆಂಟ್ ಪಕ್ಕ ಹೈಪ್ ಇದೆ, ಹೈಪನ್ನು ಮಾಡಿ. ಇದು ಪ್ರಶ್ನೋತ್ತರ ಪತ್ರಿಕೆ ಸಿಗ್ತದೆ. ಮೇಲೆ ಪ್ರಶ್ನೆ ಇರ್ತದೆ, ಕೆಳಗಡೆ ಉತ್ತರ ಬರಲಿಕ್ಕೆ ನಾವೇನು ಮಾಡಿರ್ತೀವಿ, ಸ್ಪೇಸನ್ನು ಪ್ರೊವೈಡ್ ಮಾಡ್ತೀವಿ. ಇಲ್ಲಿ ನೋಡೋಣ ಪ್ರಶ್ನೆ ಪತ್ರಿಕೆ ಹೇಗಿದೆ ಅಂತ. ಸೆಕೆಂಡ್ ಫಾರ್ಮೇಟಿವ್ ಅಸೆಸ್ಮೆಂಟ್ FA2 ಆಗಸ್ಟ್ 2026 ಮಾಡಲ್ ಆನ್ಸರ್ ಇದೆ. ಕ್ಲಾಸ್ 4 ಇದೆ, ಸಬ್ಜೆಕ್ಟ್ ಇಂಗ್ಲೀಷ್ ಇದೆ, ಮಾರ್ಕ್ ಬಂದುಬಿಟ್ಟು 15 ಇದೆ. ಸೊ ಟೈಮ್ ಎಷ್ಟಪ್ಪ ಅಂದರೆ 40 ಮಿನಿಟ್ಸ್ ಇದೆ. ಓಕೆ. ಸೊ ಈಗ ಫಸ್ಟ್ ಮೇನ್ಸ್ ಏನು ಮಾಡಿದ್ವಿ ಅಂತಂದರೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂತಕ್ಕಂಥದ್ದನ್ನು ಕೊಟ್ಟಿತ್ತು. ಸೊ ಅದರಲ್ಲಿ ಫಸ್ಟ್ ಇತ್ತು, ದ ರಿವರ್ ಟೋಲ್ಡ್ ದ ಟ್ರೀ ಇಟ್ ವಾಸ್ ಗೋಯಿಂಗ್ ಟು ಡ್ಯಾಶ್ ವೆರಿ ಸೂನ್ ಅಂತ ಇದೆ. ಇಲ್ಲಿ ಡೈ ಅಂತಕ್ಕಂಥದ್ದು ಏನಾಗಬೇಕಾಗಿತ್ತು, ಬರಬೇಕಾಗಿತ್ತು. DIE ಡೈ ಅನ್ನೋದನ್ನು ತುಂಬಿದರೆ 1 ಮಾರ್ಕು. ಸೆಕೆಂಡು ಅಪ್ ದ ಡ್ಯಾಶ್ ಐ ಲುಕ್ ಟು ಸಿ ಅಂತ ಇದೆ. ಸೊ ಇದಕ್ಕೆ ಆನ್ಸರ್ ಏನಪ್ಪ ಅಂತಂದರೆ ಸ್ಟ್ರೀಟ್ ಅಂತ ಇದೆ. ಸೊ STREET ಸ್ಟ್ರೀಟ್ ಈಸ್ ದ ರೈಟ್ ಆನ್ಸರ್. ಇನ್ನು ಆಡ್ 1 ಔಟ್ ಅಂತ ಇದೆ. ಗುಂಪಿಗೆ ಸೇರದ ಪದಗಳನ್ನು ನೀವೇನು ಮಾಡಬೇಕು, ಆರಿಸಿ ಬರೀಬೇಕು. ಇಲ್ಲಿ 2 ಪ್ರಶ್ನೆಗಳನ್ನು ಕೊಟ್ಟಿದ್ದೀವಿ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 2 ಪ್ರಶ್ನೆ 2 ಅಂಕ ಇತ್ತು. ಸೊ ಫಸ್ಟ್ ಏನಿತ್ತಂದರೆ ಟ್ರೀ ಇದೆ, ಟ್ರ್ಯಾಶ್, ಅರ್ತ್ ಮತ್ತು ಚಾಪ್ ಇದೆ. ಇದರಲ್ಲಿ ಯಾವುದು ಗುಂಪಿಗೆ ಸೇರಿಲ್ಲ ಅಂತಂದರೆ CHOP ಚಾಪ್ ಅಂತಕ್ಕಂಥದ್ದು ಗುಂಪಿಗೆ ಸೇರಿಲ್ಲ. ಇನ್ನು ಫೋರ್ತು ಸ್ಟ್ರೀಟ್, ರೋಡ್, ಪಾತ್ ಮತ್ತು ಬೆಲ್ ಅಂತ ಇದೆ. ಸೊ ಈ 4 ಶಬ್ದಗಳಲ್ಲಿ ಗುಂಪಿಗೆ ಸೇರದೇ ಇರತಕ್ಕಂಥ ಪದ ಯಾವುದಪ್ಪ ಅಂದರೆ ಬೆಲ್ಲು. BELL ಬೆಲ್ ಇಸ್ ದ ರೈಟ್ ಆನ್ಸರ್. ಇನ್ನು ನೆಕ್ಸ್ಟ್ ಮೇನ್ಸ್ಗೆ ನೋಡೋದಾದರೆ ಆನ್ಸರ್ ದಿ ಫಾಲೋವಿಂಗ್ ಕ್ವಶನ್ ಇನ್ ಅ ವರ್ಡ್ ಆರ್ ಅ ಸೆಂಟೆನ್ಸ್. ಇವುಗಳನ್ನು ನೀವೇನು ಮಾಡ್ಬೋದು, ಒಂದು ಪದನೋ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಗಳನ್ನು ಬರೀಬೇಕು. 2 ಪ್ರಶ್ನೆಗಳಿದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 2 ಪ್ರಶ್ನೆ 2 ಅಂಕ. ದ ವರ್ಡ್ ಯೂಸ್ಡ್ ಫಾರ್ ಕಟ್ಟಿಂಗ್ ಅ ಟ್ರೀ ಅಂತ ಇದೆ. ಮರಗಳನ್ನು ಕತ್ತರಿಸಲಿಕ್ಕೆ ಯಾವ ವರ್ಡನ್ನು ಯೂಸ್ ಮಾಡ್ತಾರೆ ಅಂತ ಕೇಳಿದ್ರು. ಇಟ್ಸ್ ಅ ವೆರಿ ಸಿಂಪಲ್, ಚಾಪ್ ಅಂತ ಬರ್ತದೆ. CHOP ಚಾಪ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ದ ಡೈರೆಕ್ಷನ್ ದ ಸ್ಪೀಕರ್ ಲುಕ್ಸ್ ಫಸ್ಟ್ ಅಂತ ಇದೆ. ಸೊ ಏನಪ್ಪ ಅಂತಂದರೆ UP ಅಪ್ ಅಂತಕ್ಕಂಥದ್ದು ಸರಿಯಾದ ಉತ್ತರವನ್ನು ಬರಬೇಕು. ಇನ್ನು ಆನ್ಸರ್ ದಿ ಫಾಲೋವಿಂಗ್ ಕ್ವಶನ್ಸ್ ಅಂತ ಕೇಳಿದ್ದಾರೆ. ಕೆಳಗಿನ ಪ್ರಶ್ನೆಗಳಿಗೆ ನೀವೇನು ಮಾಡಬೇಕು, ನಿಮ್ಮ ಸ್ವಂತ ವಾಕ್ಯಕ್ಕೆ ಅನುಗುಣವಾಗಿ 2 ವಾಕ್ಯನೋ ಅಥವಾ 3 ವಾಕ್ಯದಲ್ಲಿ ನೀವೇನು ಮಾಡಬೇಕಾಗಿತ್ತಪ್ಪ ಅಂತಂದರೆ ಅವುಗಳನ್ನು ಬರಿಬೇಕಾಗಿತ್ತು. ಇಲ್ಲಿ ಪ್ರಶ್ನೆ ಏನು ಕೊಟ್ಟಿತ್ತಂತಂದರೆ ವಾಟ್ ವಾಸ್ ದ ರಿವರ್ ಕ್ರೈಯಿಂಗ್ ಅಬೌಟ್ ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ಆನ್ಸರ್ಸ್ ಏನು ಬರಿಬೇಕಾಗಿತ್ತಪ್ಪ ಅಂತಂದರೆ ವೇಸ್ಟ್ ಆ್ಯಂಡ್ ನೋ ವಾಟರ್ ಅಂತಕ್ಕಂಥ ಕೀ ಪಾಯಿಂಟ್ಸನ್ನು ನೀವೇನು ಮಾಡಬೇಕಾಗಿತ್ತು, ಅದರಲ್ಲಿ ಹಾಕಬೇಕಾಗಿತ್ತು. ಇನ್ನು ಮುಂದಿನ ಒಂದು ಪ್ರಶ್ನೆ ಏನಿತ್ತಪ್ಪ ಅಂತಂದರೆ
ಪ್ರಶ್ನೆ ಸಂಖ್ಯೆ 8, ವಾಟರ್ ಫಾರ್ಮ್ಸ್ ದ ಟ್ರಾನ್ಸ್ಪೋರ್ಟ್ ಆರ್ ಅವೈಲಬಲ್ ಇನ್ ನಂದಿಪುರ. ಸೊ ನಂದಿಪುರದಲ್ಲಿ ಯಾವೆಲ್ಲ ಟ್ರಾನ್ಸ್ಪೋರ್ಟ್ಗಳನ್ನು ಅವೈಲೇಬಲ್ ಮಾಡಲಿಕ್ಕೆ ಸಿಗ್ತದೆ ಅಂತಕ್ಕಂಥದ್ದನ್ನು ಪ್ರಶ್ನೆ ಕೇಳಿದರು. ಸೊ ಉತ್ತರ ಏನಾಗಿತ್ತಪ್ಪ ಅಂತಂದರೆ ಅದರಲ್ಲಿ ಮುಖ್ಯವಾಗಿ ಅಲ್ಲಿ 4 ಟ್ರಾನ್ಸ್ಪೋರ್ಟ್ ಬರ್ತದೆ. ಒಂದು ಆಟೋಸ್ ಬರ್ತಾವೆ, ಆಮೇಲೆ ಬಸ್ಸಸ್ ಬರ್ತಾವೆ, ರಿಕ್ಷಾ ಬರ್ತಾವೆ ಮತ್ತು ಸೈಕಲ್. ಇವೆಲ್ಲ ಟ್ರಾನ್ಸ್ಪೋರ್ಟ್ ವೆಹಿಕಲ್ಸ್ಗಳನ್ನು ನಾವೇನು ಮಾಡ್ಬೋದು, ನಂದಿಪುರದಲ್ಲಿ ನೋಡ್ಬೋದು. ಪ್ರಶ್ನೆ 9ಕ್ಕೆ ಬರ್ತೀನಿ. ವಾಟ್ ಡಿಡ್ ಅಪೂರ್ವ ಹೋಲ್ಡ್ ಟೈಟ್ಲಿ ಅಂತ ಕೇಳಿದ್ದಾರೆ. ಸೊ ಅಪೂರ್ವ ಹಿಡಿದಿದ್ದೇನು ಅಂತ ಕೇಳಿದರು. ಟೋಕನ್ ಬರ್ತದೆ, TOKN, ಟೋಕನ್ ಇಸ್ ದ ರೈಟ್ ಆನ್ಸರ್. ಇನ್ನು ಲಾಸ್ಟ್ 3 ಅಂಕಕ್ಕೆ ಮ್ಯಾಚ್ ದ ಫಾಲೋವಿಂಗ್ ಅನ್ನು ಕೇಳಿದ್ದೀವಿ. ಸೊ ಹೊಂದಿಸಿ ಬರೀಬೇಕು. ಡೋಂಟ್ ಚಾಪ್ ಇದೆ, ಅದ ಆನ್ಸರ್ ಏನಾಗಬೇಕು, ಟ್ರೀ ಬರಬೇಕು. ಡೋಂಟ್ ಡಂಪ್ ಅಂತ ಇದೆ, ಅದ ಆನ್ಸರ್ ಬಂದುಬಿಟ್ಟು ಟ್ರ್ಯಾಶ್ ಬರಬೇಕು. ಕೀಪ್ ಅವೇ ಅಂತ ಇದೆ, ಸ್ಮೋಕ್ ಅಂತಕ್ಕದ್ದನ್ನು ಬರೀಬೇಕು. ಸೊ ಇದು ಏನಪ್ಪ ಅಂತಂದರೆ ಉತ್ತರ ಇತ್ತು. ಸೊ ಖಂಡಿತವಾಗಿ ಏನಪ್ಪ ಅಂತಂದರೆ ಇದನ್ನು ಯುಟಿಲೈಸ್ ಮಾಡಿಕೊಡ್ರಿ ಅಂತ ಹೇಳ್ತಾ ನಿಮಗೆ PDF ಬೇಕಾಗಿತ್ತಂದರೆ 9964050759 ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋದ್ರ ಮೂಲಕ 4 ವಿಷಯಗಳ ಒಂದು PDF ನೀವೇನು ಮಾಡ್ಬೋದು, ಪರ್ಚೇಸನ್ನು ಮಾಡ್ಬೋದು. ಸಿಗುವ ಹೊಸ ವಿಡಿಯೋದಲ್ಲಿ. ಬಾಯ್.